ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಪಾನಿಪುರಿ ಮಾಡ್ಕೋತಾ ಇದ್ದೀನಿ. ಒಂದು ಪಾಕಿಟ್ನ ಪೂರಿ ತೊಗೊಂಡು ಬಂದಿದ್ದೋ, ಅಂದರೆ ಅದನ್ನು ಇನ್ನೂ ಎಣ್ಣೆಗೆ ಹಾಕ್ತೀನಿರ ಅಂತ ಪೂರಿನ ತೊಗೊಂಡು ಬಂದು ನಾವೇ ಎಣ್ಣೆಗೆ ಹಾಕ್ಕೊಂಡು ಈ ಥರ ಬಬಲ್ಸ್ ಥರ ಬರೋ ಥರ ಮಾಡ್ಕೊಂಡಿದ್ದೋ. ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಇನ್ನೂ ಸರಿಯಾಗಿ ಬೆಂದಿಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದೇನು ಅಂದರೆ ನೀವು ಪಾನಿನ ನೀವೇ ಮನೆಯಲ್ಲೇ ಮಾಡ್ಕೋಬೋದು, ತುಂಬಾ ಸುಲಭವಾಗಿ ಪಾನಿನ ಮಾಡ್ಕೋಬೋದು. ಆಮೇಲೆ ಪಾನಿ ಮನೇಲಿ ಮಾಡಿಕೊಂಡು ಮಸಾಲೆ ಮಾಡೋಕ್ಕೆ ಒಂದು ಸ್ವಲ್ಪ ಟಫ್ ಅನಿಸುತ್ತೆ ಅಂತ ಅನಿಸಿದ್ರೆ ನೀವು ಒಂದು ಪ್ಲೇಟು ಮಸಾಲೆ ಪುರಿ ಕೊಡಿ ಅಂತ ಅಂದರೆ ಒಂದು ಪ್ಲೇಟ್ ಮಸಾಲೆ ಪುರಿ ಕೊಡ್ತಾರೆ. ಪಾರ್ಸಲ್ ಕೊಡಿ ಅಂತ ಹೇಳಿಬಿಟ್ಟು ಮನೆಗೆ ತಗೊಬಂದ್ಬಿಟ್ಟು ಆ ಮಸಾಲೆನ ಇಟ್ಕೋಬೇಕು. ಈಗ ನಾನು ಕಡಲೆಕಾಳು ಮತ್ತು ಕಡಲೆ ಬೀಜ, ಆಲೂಗಡ್ಡೆ ಇಷ್ಟನ್ನು ಬೇಯಿಸ್ಕೊಂಡಿದ್ದೀನಿ. ನಾನು ಡಿಫ್ರೆಂಟಾಗಿ ಮಾಡ್ಕೊತಾ ಇದ್ದೀನಿ. ಇಷ್ಟನ್ನು ಎಲ್ಲ ಬೇಯಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಕಡಲೆಕಾಳು ಸ್ವಲ್ಪ ಬೆಂದಿರಲಿಲ್ಲ, ಅದಕ್ಕೆ ನಾನು ಇನ್ನೊಂದು ಸಲ ವಿಸಲ್ ಹೊಡೆಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ವಿಸಲ್ ಹೊಡೆಸ್ಕೊಳ್ಳೋಣ. ಹಾಗೆಯೇ ಇದನ್ನೆಲ್ಲನೂ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಆಲೂಗಡ್ಡೆ ನೋಡಿ ಕಾಳು ಜೊತೆಲಿ ಬೇಯಿಸಿರೋದ್ರಿಂದ ಕಲರ್ ಚೇಂಜ್ ಆಗೋಗಿದೆ. ಅದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಮನೇಲೇ ನೀವು ಈ ಥರ ಮಾಡಿಕೊಂಡ್ರೆ ನೋಡಿ, ನಮ್ಮ ಮನೆ ಪೂರಿ ಎಷ್ಟೊಂದು ಪೂರಿ ಇಟ್ಕೊಂಡಿದ್ದೀವಿ ಅಂತ. ನಾನು ಸಾರಿ, ನಿಮಗೆ ಇದನ್ನು ರೆಡಿ ಮಾಡ್ಕೊಳ್ಳೋದನ್ನ ತೋರ್ಸೋಕ್ಕಾಗಲಿಲ್ಲ. ಪಾನಿ ರೆಡಿ ಮಾಡ್ಕೊಂಡಿದ್ದೀವಿ, ಮಸಾಲೆ ಮತ್ತು ಇದಕ್ಕೆ ರೆಡಿ ಮಾಡ್ಕೊಂಡಿರುವಂಥ ಕಾಳಿಗೆ ಸ್ವಲ್ಪ ಏನು ಹಾಕಿದ್ದೀವಿ ಅಂತ ಅಂದರೆ ಕಾಳಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಕಾಳನ್ನ ಸ್ವಲ್ಪ ಚಾಟ್ ಮಸಾಲ ಹಾಕಿ ಉಪ್ಪು ಹಾಕಿ ಕಾಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆಲೂಗಡ್ಡೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಮತ್ತು ಅದಾದಮೇಲೆ ನಾವು ಎಲ್ಲದಕ್ಕೂ ಈ ಥರ ನೋಡಿ ಈ ಥರ ಮಾಡಿಕೊಂಡು ಪಾನಿನೂ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಪೂರಿನೂ ಅಷ್ಟೇ, ಪೂರಿ ಆರಾಮಾಗಿ ನೀವು ಮನೆಯಲ್ಲೇ ಬೇಯಿಸ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದೇ ಹಾಗೆಯೇ ನಮ್ಮ ಮನೇಲಿ ಒಂದು ಆನೆಸ್ಲ್ ಹಣ್ಣನ್ನು ತೊಗೊಂಡು ಬಂದಿದ್ದೋ, ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ವಿಷಯ ಏನಪ್ಪ ಅಂತ ಅಂದರೆ ಕಟ್ ಮಾಡೋಕ್ಕೆ ಬರ್ತಾಯಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಕಟ್ ಮಾಡೋಕ್ಕೆ, ಹೆಂಗೆ ಕಟ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ತುಂಬಾ ಇದಾಡ್ತಾಯಿದ್ದೀವಿ. ತೊಳೆನ ಡಿವೈಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಕಷ್ಟ ಆಗ್ತಾಯಿದೆ. ಓಕೆ, ಅಂದರೆ ದಿಂಡಿದೆಯಲ್ಲ, ಆ ದಿಂಡು ತೆಗಿಯೋಕ್ಕೆ ನಮಗೆ ಬರ್ತಾಯಿಲ್ಲ. ಆ ದಿಂಡು ತೆಗಿಯೋಕ್ಕೆ ನಮಗೆ ಕಷ್ಟ ಆಗ್ತಾಯಿದೆ. ಮತ್ತು ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇವಾಗ ಕೂತ್ಕೊಂಡು ಬಿಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಮೆಮೊರಿ ಅಂದರೆ ಊರಲ್ಲಿದ್ದೀವಿ ಅನ್ನೋ ಫೀಲ್ ಆಗ್ತಾಯಿದೆ. ಏಕೆಂದರೆ ಸಾಮಾನ್ಯವಾಗಿ ನಾವು ಊರುಗಳಲ್ಲಿ ಇದೇ ಥರ ತಾನೇ ಹಣ್ಣನ್ನು ಕಟ್ ಮಾಡಿಕೊಂಡು ಬಿಡಿಸ್ಕೊಳ್ಳೋದು. ನೋಡಿ ನಾನು ಹಿಡ್ಕೊಂಡಿದ್ದೀನಿ, ಅಲ್ಲಿ ನಮ್ಮ ಯಜಮಾನರು ಕಟ್ ಮಾಡ್ತಾಯಿದ್ದಾರೆ. ಆಗ್ತಾಯಿಲ್ಲ, ಗ್ರಿಫು ಸಿಗ್ತಾಯಿಲ್ಲ. ಊರಲ್ಲಾದರೆ ಸಗಣಿ ನೆಲ ಇರ್ತವೆ ನೋಡಿ, ಆ ಥರದಲ್ಲಾದರೆ ಗ್ರಿಫ್ ಸಿಗುತ್ತೆ. ಇದು ಟೈಲ್ಸ್ ಆಗಿರೋದ್ರಿಂದ ಗ್ರಿಫು ಸಿಗ್ತಾಯಿಲ್ಲ. ನಾವು ಚೀಲ ಹಾಕ್ಕೊಳ್ಳೋಣ ಅಂತ ಅಂದರೆ ಚೀಲ ಹಾಕೋದನ್ನ ಮರ್ತುಬಿಟ್ಟು ಹಾಗೇ ಕಟ್ ಮಾಡ್ದೋ, ಈ ಥರ ಆಗೋಯ್ತು. ಆಮೇಲೆ ನಾನೊಂದು ಸ್ವಲ್ಪ ಟ್ರೈ ಮಾಡಿದೆ, ನೋಡೋಣ ಕಟ್ ಮಾಡೋಕ್ಕಾಗುತ್ತಾ ಅಂತ. ನಾನು ಅಷ್ಟೊಂದು ಟ್ರೈ ಮಾಡಿದೆ, ಒಟ್ಟಲ್ಲಿ ತುಂಬಾ ಕಷ್ಟ ಆಯಿತು. ಮತ್ತು ಇನ್ನೊಂದೇನು ಅಂದರೆ ಪಾನಿಪುರಿ ಮಾಡಿದ್ದೀನಲ್ಲ, ಆ ಪಾನಿಪುರಿಗೆ ನಾನು ಸಪ್ರೇಟು ಕಾಳನ್ನ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಆಲೂಗೆಡ್ಡೆಗೆ ಚಾಟ್ ಮಸಾಲ, ಮತ್ತು ಆಲೂಗಡ್ಡೆ ಒಳಗಡೆ ಚಾಟ್ ಮಸಾಲ ಮತ್ತು ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರು, ಉಪ್ಪು ಇಷ್ಟನ್ನು ಹಾಕಿ ಅದನ್ನ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆ ಥರ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಒಂದು ಪ್ಲೇಟು ಮನೆ ಹತ್ರನೇ ಇರುವಂಥ ಮಸಾಲೆ ಪುರಿ ತೊಗೊಂಡು ಬಾ ಅಂತ ಹೇಳಿ ನಮ್ಮ ಮಕ್ಕಳ ಕೈಲಿ ಮಸಾಲೆ ಪುರಿ ತರಿಸ್ಬಿಟ್ಟು ಅದರಲ್ಲಿ ಕೊಡ್ತಾರಲ್ಲ ಮಸಾಲ, ಅದನ್ನು ನಾವು ಪಾನಿಗೆ ಅಂದರೆ ಪಾನಿಪುರಿಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು. ನಮ್ಮ ಮನೇಲಿ ನಾವು ಮಾಡೋಕ್ಕೆ ತುಂಬ ಟಫು, ನಮ್ಮ ಕೈಲಿ ಆಗಲ್ಲ ಅಂತ ಅನಿಸಿದ್ರೆ ಆ ಥರ ಮಾಡ್ಕೋಬೋದು. ನಾವು ಅವಾಗವಾಗ ಹೊರ್ಗಡೆ ತಿನ್ನೋದು ತುಂಬ ಕಮ್ಮಿ. ಪಾನಿಪುರಿನ ನಾವು ಮನೆಯಲ್ಲೇ ಮಾಡ್ಕೊತೀವಿ. ಮಸಾಲೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅನಿಸಿದ್ರೆ ನಾವು ಈ ಥರ ಮಾಡ್ಕೊತೀವಿ. ಪಾನಿ ಅಂದರೆ ಮನೇಲೇ ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಪೆಪ್ಪರ್ ಪೌಡರು ಇಷ್ಟನ್ನು ಹಾಕ್ಕೊಂಡು ಅದನ್ನು ರುಬ್ಬಿಟ್ಟು ಹುಣಸೆ ಹಣ್ಣನ್ನ ಕಲಿಸ್ಬಿಟ್ಟು ಮಾಡ್ಕೋಬೋದು. ಮನೇಲೇ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಪಾನಿನ. ಹಂಗಾಗಿ ಪಾನಿನ ನಾವು ಮನೆಯಲ್ಲೇ ಮಾಡಿಕೊಂಡು ಇದನ್ನು ಮಸಾಲೆನ ಮಾತ್ರ ಹೊರಗಡೆ ದುಡ್ಡು ಕೊಟ್ಟು ತರಿಸಿತ್ತು. ಅದು ತರಿಸ್ಬಿಟ್ಟು ಆ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ
ಚೆನ್ನಾಗಿರುತ್ತೆ. ನೀವು ಏನಾದ್ರೂ ನಿಮಗೆ ಪಾನಿಪುರಿ ತಿನ್ನಬೇಕು, ಹೊರ್ಗಡೆ ತಿಂದರೆ 1 ಪ್ಲೇಟ್ 2 ಪ್ಲೇಟ್ಗೆ 30 ರೂಪಾಯಿ ಕೊಡಬೇಕು ಅನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಸಾಕಾಗಷ್ಟು ತಿನ್ಬೋದು ಆರಾಮಾಗಿ. ನಾವು ಇವಾಗ ಎಲ್ಲನೂ ಬಿಡಿಸ್ಬಿಟ್ಟು ಪಾತ್ರೆಗೆ ಹಾಕ್ತಾಯಿದ್ದೀವಿ ನೋಡಿ. ಎಲ್ಲನೂ ಪಾತ್ರೆಗೆ ಜೋಡಿಸಿ ಅಂದರೆ ಬಿಡಿಸಿ ಹಾಕ್ಕೊತಾ ಇದ್ದೀವಿ. ಆದ್ರೂ ದಿಂಡನ್ನು ನೀಟಾಗಿ ತೆಗಿಲಿಲ್ಲ ಅಂದರೆ ತೊಳೆಗಳು ನೀಟಾಗಿ ಬರಲ್ಲ. ನಾವು ದಿಂಡನ್ನು ನೀಟಾಗಿ ತೆಗಿಬೇಕು. ಅದ್ರ ಮೇಲಿರೋ ದಿಂಡನ್ನು ಈ ಥರ ಅಂದರೆ ನೋಡಿ ಈ ಥರ ಇದೆಯಲ್ಲ ದಿಂಡು, ಅದಿದ್ದರೆ ತೊಳೆಗಳು ನೀಟಾಗಿ ಬರಲ್ಲ. ಅದರಲ್ಲೂ ಹಳ್ಳೀಲಿ ತಿನ್ನುವಂಥ ಹಣ್ಣು ಅಂದರೆ ಸಿಕ್ಕುವಂಥ ಹಣ್ಣು ನಮಗೆ ಸಿಟಿಲಿ ಸಿಕ್ಕಿದೆ ಅಂತ ಅಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಾವು ಈ ವರ್ಷ ಮಾತ್ರ ಅನಿಸ್ಲೆ ಹಣ್ಣನ್ನು ತುಂಬ ತಿಂದಿದ್ದೀವಿ. ಅಂದರೆ ನಮ್ಮ ಲಕ್ಕಿ ಅನ್ಕೊತೀನಿ. ಎಷ್ಟು 12 kg ಏನೋ ಇತ್ತು, 400 ಚಿಲ್ಲರೆ ಏನೋ ಕೊಟ್ಟು ತಗೊಂಡು ಬಂದಿದ್ರು. ಪರವಾಗಿಲ್ಲ, ಚೆನ್ನಾಗಿದ್ದು ತೊಳೆಯೆಲ್ಲ ತುಂಬ ಚೆನ್ನಾಗಿತ್ತು. ನಿಮಗೂ ಏನಾದ್ರೂ ಅನಿಸ್ಲೆ ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ತಿದೆಯಾ ನೋಡ್ತಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿತ್ತು. ಎಲ್ಲ ಬಿಡಿಸಾದ್ಮೇಲೆ ನೋಡಿ ಈ ಥರ ಪಾತ್ರೆಯಲ್ಲಿ ಬಂದಿದೆ, ಇಷ್ಟು ಹಣ್ಣು ಬಂದಿದೆ ನೋಡಿ. ಎಷ್ಟು ಹಣ್ಣಿದೆ ಅಂತ ಸಾಕು, ನಮ್ಮ 4 ಜನಕ್ಕೆ ಬೇಕಾದಷ್ಟು ಇಷ್ಟು ಹಣ್ಣು. ನಾವು ಇದನ್ನೇ ಫ್ರಿಜ್ಜಲ್ಲಿ ಇಟ್ಕೊಂಡು 3 days 4 days ತಿಂತೀವಿ ಇದನ್ನು, ಹಣ್ಣನ್ನು. ಅಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ರೇ ಬಾಯಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದೆ ಹಣ್ಣು. ನಮ್ಮ ಹಣ್ಣನ್ನು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.